ನನ್ನ ನೆಚ್ಚಿನ ವೀಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಸ್ನೇಹಿತರೆ, ಈಗ ಅರ್ಥ ಅನರ್ಥ ಶಬ್ದಗಳು ಎಂಬ ಬಗ್ಗೆ ಕೆಲವೊಂದು ಶಬ್ದಗಳನ್ನು ಬರೆದು ಅದಕ್ಕೆ ಹೊಂದಿಕೊಳ್ಳುವ ಶಬ್ದಗಳನ್ನು ಬರೆಯಲಾಗಿದೆ. ಇದು ಒಂದು ಎಪಿಸೈಡ್ ಅಥವಾ ಕಂತು ಅಂತ ಹೇಳ್ಬೋದು. ಇದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೇನೆ. ಇದರಲ್ಲಿ ಅರ್ಥ ಮತ್ತು ಅನರ್ಥ ಶಬ್ದಗಳು, ಒಂದು ಸರಿಯಾದ ಶಬ್ದ, ಒಂದು ಅದರ ವಿರುದ್ಧ ಪದ ಅಂತೂ ಹೇಳ್ಬೋದು. ಆ ರೀತಿ ಬರೆದು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಮುಗಿಯದ ಬೇಟೆ, ಆರದ ತೀಟೆ. ಅಂದರೆ ಬೇಟೆಗಾರರಿಗೆ ಬೇಟೆ ಮುಗಿಯುವುದಿಲ್ಲ, ಅವರು ಬೇಟೆ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ಆರದ ತೀಟೆ. ತೀಟೆ ಅಂದರೆ ಕೆಟ್ಟ ಚಟ. ಆರದ ತೀಟೆ, ಆರದ ಅಂದರೆ ಮುಗಿಯೋದಂತ ಅರ್ಥ. ಅದು ಆರದ ತೀಟೆ. ಅವರಿಗೆ ಯಾವುದಾದ್ರೊಂದು ದುರಭ್ಯಾಸದಲ್ಲಿ ಅವರಿಗೆ ಅದರಲ್ಲೇ ಅವರು ಖುಷಿ ಪಡ್ತಾರೆ. ಆರದ ತೀಟೆ. ಮಾತಾಡುವಾಗ ನಾವು ಹೇಳ್ತೇವೆ ಅವನಿಗೆ ಒಂದು ತೀಟೆ ಜಾಸ್ತಿ ಅಂತೇಳಿ, ಹಾಗೆ ಅದು ಕಡಿಮೆ ಆಗೋದಿಲ್ಲ. ಅದೇ ರೀತಿ ಎಲ್ಲ ಶಬ್ದಗಳು ಬರೆದಾಗಿದೆ. ಅತಿಯಾದ ದುರಾಸೆ, ಮಿತಿ ಮೀರಿದ ಆಸೆ. ಮಿತಿ ಮೀರಿದ ಭಾರ, ಹೂವಿನ ಭಾರ. ಈ ಮಿತಿ ಮೀರಿದ ಭಾರ ಅಂತ ಹೇಳಿದರೆ ಹೂವಿನ ಭಾರಕ್ಕೆ ಅದನ್ನು ಉದಾಹರಣೆ ಕೊಡಲಾಗಿದೆ. ಅದು ಯಾಕೆ ಅಂತ ಹೇಳಿದರೆ ನಾವೆಲ್ಲ ನೋಡ್ತಾ ಇದ್ದೇವೆ ಈಗಿನ ಸಭೆ ಸಮಾರಂಭಗಳಲ್ಲಿ. ಮೊದಲಾದರೆ ಒಂದು ಸಣ್ಣ ಹೂವಿನ ಹಾರ ಹಾಕ್ತಿದ್ರು. ಈಗ ಅದೇ ಹೂವಿನ ಹಾರ ಒಬ್ಬರಿಗೆ, ಇಬ್ಬರಿಗೆ ಅಥವಾ 4 ಜನರಿಗೆ ಎತ್ತಲಿಕ್ಕೆ ಆಗೋದಿಲ್ಲ. ಅದು ಅಷ್ಟು ಭಾರವಾಗಿರ್ತದೆ. ಅಂದರೆ ಅಷ್ಟು ಅಗಲ ದೊಡ್ಡದಾಗಿರ್ತದೆ. ಅದನ್ನು ತುಂಬ ದೊಡ್ಡದಾಗಿ ಮಾಡಿ ಅದನ್ನು ಅತಿಥಿಗಳಿಗೆ ಹಾಕ್ತಾರೆ. ಸೊ ಇದು ಹೂವಿನ ಭಾರ ಅಂತ ಅದನ್ನು ನಾವು ಹೇಳ್ಬೋದು. ಅದನ್ನು ಹಾಕಿಕೊಂಡರೂ ಅದನ್ನು ತೊಳಿಲಿಕ್ಕೆ ಎಲ್ಲಿಂದ ಆಗೋದಿಲ್ಲ. ಅದಕ್ಕೆ ಮಿತಿಮೀರಿದ ಭಾರ, ಹೂವಿನ ಭಾರವೇನು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಮ್ಮಿ ಇಲ್ಲ. ಕಠಿಣ ಉಪವಾಸ, ಬೇಡದ ಉಪವಾಸ. ಬೇಡದ ಉಪವಾಸ ಅಂತೇಳಿ ನಮ್ಮಿಂದ ಎಷ್ಟಾಗ್ತದೆ ನಾವು ಉಪವಾಸ ಮಾಡಬೇಕು. ಉಪವಾಸ ಮಾಡುವಲ್ಲಿ ಬೇರೆ ಬೇರೆ ಥರದ ಉಪವಾಸಗಳಿವೆ. ಒಂದು, ಕೆಲವರು ಬರೀ ನೀರು ಮಾತ್ರ ಕುಡಿತಾರೆ. ಕೆಲವರು ಹಾಲು ಅಥವಾ ಪಾನಕ, ಜ್ಯೂಸ್ ಕುಡಿತಾರೆ. ಆಮೇಲೆ ಕೆಲವರು ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಗೊಂಡು ರಾತ್ರಿ ಊಟ ಮಾಡ್ತಾರೆ. ಬೇರೆ ಬೇರೆ ಥರದ ಉಪವಾಸ ಇದ್ದರೂ ಸಹ ಬೇಡದ ಸಹವಾಸ ನಮಗೆ ಬೇಡ ಅಂತ ನಮಗೆ ಅನಿಸಿದರೆ ಅದನ್ನು ನಾವು ಮಾಡಬೇಕಂತಿಲ್ಲ. ಬೇಡದ ಸಹವಾಸ, ನಾವು ಯಾರ್ಯಾರ್ದ ಸಹವಾಸದಲ್ಲಿ ನಾವು ಅದನ್ನು ಮಾಡಲು ಪ್ರಾರಂಭಿಸಿದರೆ ಅದು ಕೆಲವೊಮ್ಮೆ ನಮಗೆ ತೊಂದರೆ ಆಗ್ಬೋದು, ಕಠಿಣವಾಗಬಹುದು. ನಮಗೆ ಅದು ತಡೆಯುವಂಥ ಶಕ್ತಿ ನಮ್ಮಲ್ಲಿ ಕಡಿಮೆ ಆದರೆ ಅದು ನಮಗೆ ಕಷ್ಟ ಆಗುತ್ತದೆ. ಅದೇ ರೀತಿ ಬರಿದಾದ ಮಳಿಗೆ. ಮಳಿಗೆ ಅಂದರೆ ದಾಸ್ತಾನು ಮಾಡುವಂಥ ವಸ್ತುಗಳು. ಅದಕ್ಕೆ ಇಂಗ್ಲೀಷಲ್ಲಿ ಗೋಡೌನ್ ಅಂತ ಹೇಳ್ಬೋದು, ಗೋಡೌನ್. ಉಕ್ಕಿ ಹರಿದ ಜೋಳಿಗೆ. ಜೋಳಿಗೆ ಅಂದರೆ ನಿಮ್ಗೆ ಗೊತ್ತಿದೆ, ಈ ಬಗಲಲ್ಲಿ ಹಾಕುವಂಥ ಚೀಲ, ಸಣ್ಣ ಚೀಲ. ಅದು ಉಕ್ಕಿ ಹರಿದ, ಅದು ಅದರಲ್ಲಿ ತುಂಬಿಸಿ ಆ ಜೋಳಿಗೆಯಲ್ಲಿ ಅಂದರೆ ಒಂದು ದೊಡ್ಡ ಚೀಲ. ಅದು ಹೆಚ್ಚಾಗಿ ನಾವು ಬೀಜದ ಮೇಲೆ ಹಾಕ್ತೇವೆ. ಅದು ತುಂಬ 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 ಆಗಿ ಫುಲ್ಲಾದರೂ ಅದು ಜಾಸ್ತಿ ತುಂಬಿಸ್ತಾರೆ. ಅದಕ್ಕೆ ಉಕ್ಕಿ ಹರಿದ ಜೋಳಿಗೆ ಅಂತ ಹೇಳ್ತೇವೆ ನಾವು. ಆಕಾಶಗಂಗೆ, ಪಾತಾಳ ಕೆಳಗೆ. ಮಿತಿ ಮೀರಿದ ಸಂಪಾದನೆ, ಸೋರಿದ ಖಜಾನೆ. ಸೊ ಸಂಪಾದನೆಗೂ ಮಿತಿ, ಯಾವುದಕ್ಕೂ ಮಿತಿ ಇರಬೇಕು, ಸಂಪಾದನೆಗೂ ಮಿತಿ ಇರಬೇಕು. ಇದು ಎಲ್ಲರಿಗೆ ಅದನ್ನು ಸರಿ ಅಂತ ಅನ್ನಿಸ್ತದೋ ಇಲ್ವೋ ಗೊತ್ತಿಲ್ಲ. ಆದರೂ ಮಿತಿ ಮೀರಿದ ಸಂಪಾದನೆ ಅಂದರೆ ನಮ್ಮ ಆದಾಯ. ಸೊ ಅದು ಕೊನೆಗೆ ಖಜಾನೆ ಎಲ್ಲ ತುಂಬಿಕೊಂಡು ಅವರು ಇರುವಂಥ ಹಣ ಇಡುವಂಥ ಜಾಗ ತುಂಬಿಕೊಂಡು
ಅದು ಸೋರಲಿಕ್ಕೆ ಶುರುವಾಗುವವರೆಗೆ ಅವರು ಅಲ್ಲಿ ಸಂಪಾದನೆಯನ್ನು ಅದರ ಸಿಕ್ಕಿದಂಥ ಹಣವನ್ನು ಅಲ್ಲಿ ದಾಸ್ತಾನು ಮಾಡ್ತಾರೆ. ಎಷ್ಟೋ ಕಡೆ ನಾವು ನೋಡಿದ್ದೇವೆ, ಟಿ ವಿಯಲ್ಲಿ ಬರ್ತದೆ, ಮೊಬೈಲಲ್ಲಿ ಬರ್ತದೆ, ಒಂದೊಂದು ರೂಮ್ನಲ್ಲಿ ನಾವು ಪೆಟ್ಟಿಗೆಗಳನ್ನು ಬಾಕ್ಸ್ ಹಾಕಿದ ಹಾಗೆ ಅಥವಾ ಅಕ್ಕಿಯ ಚೀಲವನ್ನು ನಾವು ದಾಸ್ತಾನು ಮಾಡಿದ ಹಾಗೆ ಹಣದ ಚೀಲಗಳನ್ನು ದಾಸ್ತಾನು ಮಾಡಿದ್ದಾರೆ. ಎಷ್ಟೋ ಕಡೆ ನಾವು ನ್ಯೂಸಲ್ಲಿ ನೋಡಿದ್ದೇವೆ. ಅದರಲ್ಲೇ ಮೊಬೈಲಲ್ಲಿ ಸಹ ಬರ್ತಾ ಇರ್ತದೆ ಈ ಥರದ್ದು. ಸೊ ಅದಕ್ಕೊಂದು ಉದಾಹರಣೆ ಇದು. ಒಡೆದ ಇಟ್ಟಿಗೆ ನಡೆದ ಸೊಟ್ಟಿಗೆ, ಅಕ್ರಮ ಸಂಪತ್ತು ಕುತ್ತಿಗೆ ಬಂದ ಗೊತ್ತು. ಸೊ ನಾವು ಬೇಡದ ವಸ್ತುಗಳನ್ನು ಅಪೇಕ್ಷೆ ಮಾಡಿ ಅದು ಮಿತಿಮೀರಿದ ನಾವು ಆದಾಯವನ್ನು ಸಂಪತ್ತು ಮಾಡಿದರೆ ಅದು ಒಂದಲ್ಲ ಒಂದು ದಿನ ನಮ್ಮ ಕುತ್ತಿಗೆಗೆ ಬಂದೇ ಬರ್ತದೆ. ಅದಕ್ಕೆ ಆ ಶಬ್ದವನ್ನಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್, ಪಂಚಭಕ್ಷ ಪರಮಾನ್ನ ಆದರೂ ಸಿಗದ ಚಿತ್ರಾನ್ನ. ಪಂಚಭಕ್ಷ ಪರಮಾನ್ನ ಮಾಡಿದರೂ ಕೆಲವರಿಗೆ ಅದನ್ನು ತಿನ್ನುವ ಯೋಗ ಇರುವುದಿಲ್ಲ. ಚಿತ್ರಾನ್ನ ಮಾತ್ರ ಸಿಗ್ತದೆ ಅಥವಾ ಚಿತ್ರಾನ್ನ ಮಾತ್ರ ತಿನ್ನುವ ಒಂದು ಸಂದರ್ಭ ಅಥವಾ ಪರಿಸ್ಥಿತಿಯವರಿಗೆ ಬಂದಿರ್ತದೆ. ಅದಕ್ಕೆ ಈ ಉದಾಹರಣೆಯನ್ನು ಕೊಡಲಾಗಿದೆ. ಆದರೂ ಸಿಗದ ಚಿತ್ರಾನ್ನ. ಜಾರಿದ ಕೀಲು ಕತ್ತರಿಸಿಬಿಟ್ಟ ಕಾಲು, ಹವಳದ ಕಲ್ಲು ಉದುರಿ ಹೋದ ಹಲ್ಲು, ಚುರುಕು ಬುದ್ಧಿ ಬೇಡವಾದ ದುರ್ಬುದ್ಧಿ. ಸೊ ಇದೇ ರೀತಿ ಕೆಳಗೆಯಲ್ಲಿ ಒಟ್ಟಿಗೆ 50 ಶಬ್ದಗಳನ್ನು ಬರೆಯಲಾಗಿದೆ. ಪ್ರತಿಯೊಂದನ್ನು ಹೇಳಬೇಕೆಂದಿಲ್ಲ. ಸೊ ಕೆಲವೊಂದು ನಾನು ಅದರಲ್ಲಿ ಮುಖ್ಯವಾದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೇ. ಮಿತಿಮಿಲ್ಲದ ಸೇಡು ಕೊನೆಗಾಯಿತು ಕೇಡು, ಕುಡುಕನ ಹವ್ಯಾಸ ಅಂಟಿದ ದುರಭ್ಯಾಸ, ಅನಿರೀಕ್ಷಿತ ಆಪತ್ತು ಮಾಡಿದ ಕಸರತ್ತು, ಅತಿಯಾದ ಹುಡುಕಾಟ ಮಿತಿಯಿಲ್ಲದ ಪರದಾಟ, ಆಚರಣೆ ಸುಲಭ ಹೊಂದಾಣಿಕೆ ದುರ್ಬಲ. ಆಚರಣೆ ಮಾಡೋದು ನಾವು ಯಾವುದನ್ನು ನಾವು ಆಚರಣೆ ಮಾಡ್ಬೋದು, ಯಾವುದೇ ಕಾರ್ಯಕ್ರಮಗಳನ್ನು, ಆದರೆ ಅದರಲ್ಲಿ ಸಹ ಪರದಾಟ ಪ್ರಾರಂಭವಾಗ್ತದೆ. ಅತಿಯಾದ ಹಠ ಕಲಿಯದ ಪಾಠ, ಶಕ್ತಿ ಪ್ರದರ್ಶನ ರಸ್ತೆಯಲ್ಲಿ ನರ್ತನ, ನೆಲಮಾಳಿಗೆ ಖಾಲಿಯಾದ ಗಡಿಗೆ, ಮೋಸದ ಪ್ರಮಾಣ ದೊಡ್ಡ ಖದೀಮ, ಇದೇ ಡವಡವ ರವಿಕೊಂಡ ಕದ್ದಮ, ದೊಡ್ಡ ತಿಮಿಂಗಿಲ ಅಸಾಧ್ಯ ಗೋರಿಲ್ಲ. ಸೊ ಇದನ್ನೆಲ್ಲ ನಾವು ಒಂದೊಂದಾಗಿ ಬರೆದು ಇದರಲ್ಲಿ ನಮಗೆಲ್ಲರಿಗೂ ನೋಡುವ ಹಾಗೆ ಒಂದು ಸಂಕ್ಷಿಪ್ತ ರೂಪದಲ್ಲಿ ಇದನ್ನು ಬರೆಯಲಾಗಿದೆ. ಸೊ ಇದನ್ನು ಮುಂದಿನದನ್ನು ಎಲ್ಲವನ್ನೂ ನಾನು ಹೇಳಲು ಇಚ್ಛಿಸುವುದಿಲ್ಲ. ಇನ್ನೂ 10-15 ಇನ್ನೂ ಬರೆದಂತ ಇದೆ. ಅದನ್ನು ನೋಡಿದರೆ ನಮಗೆ ಅದರ ಅರ್ಥ ಗೊತ್ತಾಗ್ತದೆ. ಅದೇನು ಕಷ್ಟದ ವಸ್ತು ಯಾವುದಿಲ್ಲ ಅಲ್ಲಿ. ಸೊ ಇಲ್ಲಿಗೆ ಈಗ ಈ ಕಂತನ್ನು ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.